ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೇಲ್ನ ನೋಡಿರೋ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ದಾಸವಾಳ ಗಿಡದ ಕೇರ್ ಯಾವ ರೀತಿ ಇರಬೇಕು ಅನ್ನೋದು, ಏನು ಕೆಲಸಗಳನ್ನ ಮಾಡಬೇಕು, ಏನನ್ನು ಮಾಡಬಾರ್ದು, ಹಾಗೆ ಯಾವ ರೀತಿಯಾದಂಥ ಫರ್ಟಿಲೈಸರ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡಬೇಕು, ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳೋಕ್ಕಂತ ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಈ ಸೆಪ್ಟೆಂಬರ್ ತಿಂಗಳು ಬಂದರೆ ಸಾಕು ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಈ ಚಳಿಗಾಲದಲ್ಲಿ ನೀವು ನರ್ಸರಿಗೆ ಹೋದಾಗ ದಾಸವಾಳ ಗಿಡಗಳನ್ನ ಕಾಮನ್ ಆಗಿ ನೋಡ್ತೀರಾ. ಸೊ ಫಸ್ಟ್ ಟಿಪ್ ಏನು ಅಂದರೆ, ಈ ನರ್ಸರಿಯಿಂದ ತರಬೇಕಾದ್ರೆ ಸ್ಪೆಷಲಿ ಈ ಚಳಿಗಾಲದಲ್ಲಿ ಅಂತಂದರೆ ಸೆಪ್ಟೆಂಬರಿಂದ ಫೆಬ್ರವರಿವರೆಗೂ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇರುವಂಥ ದೇಸಿ ದಾಸವಾಳನ ತರೋ ಬದಲು ನೀವು ಹೈಬ್ರಿಡ್ ದಾಸವಾಳನ ತೊಗೊಂಡು ಬನ್ನಿ. ಈ ದೇಸಿ ದಾಸವಾಳ ಏನು ಮಾಡುತ್ತೆ ಅಂತಂದರೆ, ಈ ಚಳಿಗಾಲದಲ್ಲಿ ಸ್ಟ್ರೆಸ್ಗೆ ಹೋದಾಗ ಅದು ಹೂಗಳನ್ನೇ ಕೊಡೋದಿಲ್ಲ, ಕಂಪ್ಲೀಟಾಗಿ ಹೂಗಳನ್ನು ಕೊಡೋದನ್ನು ನಿಲ್ಲಿಸ್ಬಿಡುತ್ತೆ. ಆದರೆ ಹೈಬ್ರಿಡ್ ದಾಸವಾಳ ಆ ರೀತಿಯಲ್ಲ, ವರ್ಷದ 12 ತಿಂಗಳು ನಿಮಗೆ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ. ಸೊ ಅದಕ್ಕೋಸ್ಕರ ನೀವು ಫಸ್ಟಿಗೆ ನೋಡ್ಕೋಬೇಕು ಯಾವ ರೀತಿಯಾದಂಥ ನಾನು ದಾಸವಾಳ ಗಿಡನ ತೊಗೊಬರ್ಬೇಕು ಅಂತ. ಸೊ ನರ್ಸರಿಗೆ ಹೋದಾಗ ದೇಸಿ ದಾಸವಾಳ ಬಿಟ್ಟು ಹೈಬ್ರಿಡ್ ದಾಸವಾಳವನ್ನು ತೊಗೊಂಬನ್ನಿ. ಸೊ ಇನ್ನು ಸೆಕೆಂಡ್ ಟಿಪ್ ಬಂದು, ಈ ಚಳಿಗಾಲ ಸ್ಟಾರ್ಟ್ ಆದರೆ ಸಾಕು ದಾಸವಾಳ ಗಿಡಗಳು ಸ್ಟ್ರೆಸ್ಗೆ ಒಳಗಾಗುತ್ತೆ. ಸೊ ಸ್ಟ್ರೆಸ್ಗೆ ಒಳಗಾದಾಗ ಏನಾಗುತ್ತೆ, ಎಲೆಗಳು ಹಳದಿ ಆಗೋದು, ಹಾಗೆ ಮೊಗ್ಗುಗಳು ಉದುರೋದು. ಎಲೆಗಳ ಹಳದಿಯಾಗಿ ಉದುರೋದಲ್ದೇ ಈ ಹೂವಿನ ಸೈಜಲ್ಲೂ ಕೂಡ ತುಂಬ ಚಿಕ್ಕದಾಗಿ ಹೂಗಳು ಬರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ, ಇದು ಚಳಿಗಾಲದಲ್ಲಿ ಇಷ್ಟು ಚಿಕ್ಕದಾಗಿ ಅರಳ್ತಾ ಇದೆ ಹೂಗಳು. ಇದ್ರದ್ದು ಆ್ಯಕ್ಚುಲ್ ಸೈಜ್ ಬಂದ್ಬಿಟ್ಟು ಫುಲ್ ಒಂದು ಪಾಮ್ ಆಗೋಷ್ಟು ದೊಡ್ಡದಾಗಿ ಬರೋವಂಥ ಹೂಗಳಿದು. ಸೊ ಇದು ಕಾಮನ್ ಪ್ರಾಬ್ಲಮ್ ಆದ್ದರಿಂದ ಇದ್ರ ಬಗ್ಗೆ ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಮಾರ್ಚಲ್ಲಿ ಏನು ಚೆನ್ನಾಗಿ ಬಿಸಿಲು ಬರುತ್ತೆ, ಸೊ ಆ ಟೈಮಲ್ಲಿ ನಿಮಗೆ ಮುಂಚೆ ಯಾವ ರೀತಿ ಹೂಗಳು ದೊಡ್ಡ ಸೈಜಾಗಿ ಅರಳ್ತಾ ಇತ್ತು ಅದೇ ಸೈಜಲ್ಲೇ ಬರುವಂಥದ್ದು. ಈಗ ಅದು ಸ್ಟ್ರೆಸ್ಸಲ್ಲಿರುತ್ತೆ. ಇನ್ನು ಟಿಪ್ ನಂಬರ್ 3 ಏನು ಅಂತಂದರೆ, ರೀಪಾಟ್ ಮಾಡಬೇಕಾ ಬೇಡವಾ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಸೆಪ್ಟೆಂಬರಿಂದ ನೀವು ಮಾರ್ಚ್ವರೆಗೆ ರೀಪಾಟ್ ಮಾಡೋ ಹಾಗಿಲ್ಲ. ಇನ್ನೇನು ಬಿಸಿಲು ಬರುತ್ತೆ, ಇನ್ನೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತೆ, ಅವಾಗ ಮಾತ್ರ ಸಮ್ಮರಲ್ಲಿ ಮಾತ್ರ ನೀವು ಏನು ಮಾಡಬೇಕು ಅಂದರೆ ರೀಪಾಟ್ ಮಾಡಬೇಕು. ರೀಪಾಟ್ ಮಾಡೋ ಹಾಗಿಲ್ಲ, ಹಾಗೇ ಹಾರ್ಡ್ ಪ್ರೂನಿಂಗ್ ಮಾಡೋ ಹಾಗಿಲ್ಲ, ಹಾಗೆ ರೂಟ್ ಪ್ರೂನಿಂಗ್ ಮಾಡೋ, ಈ ಮೂರೂ ಕೆಲಸಗಳನ್ನ ಮಾಡಲೇಬಾರ್ದು. ನೀವು ರೀಪಾಟ್ ಮಾಡೋದಾದರೆ ನರ್ಸರಿಯಿಂದ ತಂದ ಗಿಡಗಳನ್ನ ರೀಪಾಟ್ ಮಾಡ್ಬೋದು. ಆದರೆ ನಿಮ್ಮ ಹತ್ರ ಆಲ್ರೆಡಿ ಈಗ ಪಾಟಲ್ಲಿ ಹಾಕಿರೋವಂಥ ದಾಸವಾಳ ಗಿಡವನ್ನು ಪುನಃ ನೀವು ಬೇರೆ ಪಾಟ್ಗೆ ಶಿಫ್ಟ್ ಮಾಡೋದಾಗಲಿ, ಮಣ್ಣನ್ನು ಚೇಂಜ್ ಮಾಡೋದಾಗಲಿ, ಆಗಲೇ ಹಾರ್ಡ್ ಪ್ರೂನಿಂಗ್ ಮಾಡೋದಾಗಲಿ, ಇದು ಯಾವುದೇ ಕೆಲಸಗಳನ್ನು ಈ ಟೈಮಲ್ಲಿ ಮಾಡೋ ಹಾಗಿಲ್ಲ. ಸೊ ಸುಮಾರು ಜನ ಕೇಳ್ತಾ ಇರ್ತೀರಾ ರೀಪಾಟ್ ಮಾಡ್ಬೋದಾ ಮಾಡಬಾರ್ದಾ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೆಪ್ಟೆಂಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ ಟು ಅಟ್ಲೀಸ್ಟ್ ಜಾನ್ವರಿವರೆಗೂ ಯಾವುದೇ ಕಾರಣಕ್ಕೂ ನೀವು ರೀಪಾಟ್ ಮಾಡೋ ಹಾಗಿಲ್ಲ. ಇನ್ನು ಫೋರ್ತ್ ಟಿಪ್ ಬಂದು, ಗಿಡಗಳಿಗೆ ಯಾವ ರೀತಿ ಅಂತಂದರೆ ಯಾವಾಗ ನೀರು ಕೊಡಬೇಕು ಅನ್ನೋದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಏನು ಮಾಡಿಬಿಡ್ತಾರೆ ಅಂತಂದರೆ, ಮೇಲ್ಗಡೆ ನೀರು ಇರುತ್ತೆ ಅಂತಂದರೆ ಮಣ್ಣಿನ ಮೇಲ್ಭಾಗದಲ್ಲಿ ನೀರಿದ್ದರೂ ಕೂಡ ಗಿಡಗಳು ನೀರು ಡೇಲಿ ಕೊಡ್ತಾನೇ ಇರ್ತಾರೆ ದಾಸವಾಳ ಗಿಡಕ್ಕೆ. ಸೊ ದಾಸವಾಳ ಗಿಡಕ್ಕೆ ಜಾಸ್ತಿ ನೀರು ಓವರ್ ವಾಟ್ರಿಂಗ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ಗಿಡ ಎಲ್ಲ ಎಲೆಗಳು ಹಳದಿಯಾಗಿ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆಯೇ ನಿಮಗೆ ಮೊಗ್ಗುಗಳು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಓವರ್ ವಾಟ್ರಿಂಗ್ ಮಾಡಲೇಬಾರ್ದು. ಮಣ್ಣು 2ರಿಂದ 3 ಇಂಚು ಮಣ್ಣು ಟಚ್ ಮಾಡಿ ನೋಡಬೇಕು. ಒಣಗಿದ್ರೆ ಮಾತ್ರ, ಡ್ರೈ ಆಗಿದ್ದರೆ ಮಾತ್ರ ನೀವು ನೀರನ್ನು ಕೊಡಬೇಕಾಗುತ್ತೆ. ನೀವು ನೀರು ಮೇಲಿಂದ ಮೇಲೆ ಕೊಡ್ತಾ ಹೋದರೆ ಎಲೆಗಳು ಹಳದಿಯಾಗಿ ಉದುರುತ್ತೆ, ಮೊಗ್ಗುಗಳು ಉದುರುತ್ತೆ, ಹಾಗೆ ಮಣ್ಣಲ್ಲಿ ಫಂಗಸ್ ಅಟ್ಯಾಕ್ ಆಗುತ್ತೆ, ಹಾಗೆ ಬೇರುಗಳು ರೂಟ್ ರಾಟ್ ಆಗಿ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗೋದು ಯಾವುದರಿಂದ ಅಂತಂದರೆ ನೀರು ಜಾಸ್ತಿ ಕೊಡೋದ್ರಿಂದ. ನೀವು ಒಂದು ಟೈಮಿಂಗನ್ನು ಮಾಡ್ಕೊಳ್ಳಿ. 5 ದಿನಕ್ಕೆ ಒಂದ್ಸಲ ನೀವು ನೀರು ಕೊಡ್ತೀರಾ ಅಥವಾ 3 ದಿನಕ್ಕೆ ಒಂದ್ಸಲ ನೀವು ನೀರು ಕೊಡ್ತೀರಾ, ಆ ರೀತಿಯಾಗಿ ಕರೆಕ್ಟಾಗಿ ನೀರನ್ನು ಕೊಡಬೇಕಾಗುತ್ತೆ. ಈಗ ಸಮ್ಮರಲ್ಲಿ ಆದರೆ ನಾವು 2 ದಿನಕ್ಕೆ ಒಂದ್ಸಲ ಕೊಡ್ತೀವಿ, ಬಿಕಾಸ್ ತುಂಬ ಬಿಸಿಲಿರುತ್ತೆ. ಈ ಚಳಿಗಾಲದಲ್ಲಿ ಹಾಕಿರೋವಂಥ ನೀರು ತುಂಬ ಬೇಗ ಡ್ರೈ ಆಗೋದಿಲ್ಲ. ಆಗ ಏನಾಗುತ್ತೆ ಅಂತಂದರೆ ಒಳಗಡೆ ನೀರು ಅಬ್ಸರ್ವ್ ಆಗಿ ಗಿಡಗಳ ರೂಟ್ಗಳು ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಗಿಡ ಸತ್ತು ಹೋಗುತ್ತೆ. ಸೊ ಅದಕ್ಕೋಸ್ಕರ ಓವರ್ ವಾಟ್ರಿಂಗನ್ನು ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿ. ಇನ್ನು ನೆಕ್ಸ್ಟ್ ಟಿಪ್ ಏನಂತಂದರೆ, ಮೊಗ್ಗು ಉದುರೋದು.
ಈ ಮೊಗ್ಗುದ್ರೋದು ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಯಾವ್ಯಾವ ಕಾರಣಗಳಿಗೆ ಆಗುತ್ತೆ ಅಂದರೆ ಫಸ್ಟ್ ಒಂದು ಬಂದು ನೀರು ಓವರ್ ವಾಟರಿಂಗ್ ಮಾಡೋದ್ರಿಂದ ಕೂಡ ಆಗುತ್ತೆ. ಇದು ಒಂದೇ ಕಾರಣ ಅಲ್ಲ ಮೊಗ್ಗುಗಳು ಉದುರೋಕ್ಕೆ, ಇನ್ನೂ 2-3 ಕಾರಣಗಳಿದೆ. ಅದೇನಂತ ನೋಡ್ಕೊಳ್ಳೋಣ. ಫಸ್ಟಿಗೆ ನೀರು ಜಾಸ್ತಿ ಓವರ್ ವಾಟರಿಂಗ್ ಮಾಡಿದಾಗ ಉದುರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇನ್ಸೆಕ್ಟ್ಸ್ ಅಟ್ಯಾಕ್ ಆದಾಗ ಮೊಗ್ಗುಗಳು ತುಂಬ ಉದುರುತ್ತೆ. ಹಾಗೆ ಇನ್ನೊಂದು ಅಂತಂದರೆ ಟೆಂಪ್ರೇಚರಲ್ಲಿ ವ್ಯತ್ಯಾಸ ಆದಾಗ. ಟೆಂಪ್ರೇಚರಲ್ಲಿ ವ್ಯತ್ಯಾಸ ಆಗಿರೋದನ್ನು ನಾವೇನೂ ಮಾಡೋಕ್ಕಾಗೋದಿಲ್ಲ. ಸೊ ಈ ರೀತಿ ಇನ್ಸೆಕ್ಟ್ಸ್ ಅಟ್ಯಾಕ್ ಆದರೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಈ ಇನ್ಸೆಕ್ಟ್ಸ್ ಏನು ಮಾಡುತ್ತೆ ಅಂತಂದರೆ ಫಸ್ಟು ಮಿಲಿಬಗ್ಸ್ ಅಂತ ಇರುತ್ತೆ, ಥ್ರಿಪ್ಸ್ ಅಂತ ಇರುತ್ತೆ, ಹಾಗೆ ಸುಮಾರು ಥರದಾದಂಥ ಈ ಕೀಟಗಳು ಏನಿರುತ್ತೆ ಈ ದಾಸವಾಳ ಗಿಡಕ್ಕೆ ಈಸಿಯಾಗಿ ಅಟ್ಯಾಕ್ ಆಗುವಂಥದ್ದು. ಅಫಿಡ್ಸ್ ಕೂಡ ಅಟ್ಯಾಕ್ ಆಗುತ್ತೆ. ಆಗ ನೀವು ಏನು ಮಾಡಬೇಕು ಅಂತಂದರೆ 1 ಲೀಟರ್ ನೀರಿಗೆ ಒಂದು 5 ml ಆಗುವಷ್ಟು ನೀಮ್ ಆಯಿಲ್ನ ಹಾಕ್ಕೊಂಡು ಒಂದು 2 ಡ್ರಾಪ್ ಆಗುವಷ್ಟು ಈ ಸೋಪ್ ಪೌಡ್ರ್ ಆದರೂ ಹಾಕೋಬೋದು, ಅಥವಾ ಇಲ್ಲಿ ನಾನು ಹ್ಯಾಂಡ್ ವಾಶ್ನ ಹಾಕೋತಾ ಇದ್ದೀನಿ. ಇದನ್ನು ಯಾಕೆ ಹಾಕೋದು ಅಂತಂದರೆ ಈ ಆಯಿಲ್ ಇರೋದ್ರಿಂದ ನೀಮ್ ಆಯಿಲ್ ಇದು ಮೇಲ್ಗಡೆ ತೇಲುತ್ತೆ. ಸೊ ಕರೆಕ್ಟಾಗಿ ನೀರಲ್ಲಿ ಮಿಕ್ಸ್ ಆಗದೇ ಇರೋ ಕಾರಣ ನಾವಿಲ್ಲಿ ಹ್ಯಾಂಡ್ ವಾಶನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಯಾವ ರೀತಿ ಗಿಡಕ್ಕೆ ಕೊಡಬೇಕು ಅಂತಂದರೆ ಗಿಡದ ಸ್ಟೆಮ್, ಎಲೆಗಳು, ಮೊಗ್ಗುಗಳು ಎಲ್ಲ ಭಾಗಕ್ಕೂ ಕಂಪ್ಲೀಟಾಗಿ ಕೊಡಬೇಕು. ಒಂದು ಭಾಗನೂ ಬಿಡೋಕ್ಕೆ ಹೋಗಬಾರ್ದು. ನೀವು ಒಂದು ಸ್ವಲ್ಪ ಎಲ್ಲಾದರೂ ಬಿಟ್ಟರೆ ಇನ್ಸೆಕ್ಟ್ಸ್ ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದನ್ನು ನೀವು 2 ದಿನಕ್ಕೊಂದ್ಸಲ ರಿಪೀಟ್ ಮಾಡ್ಬೋದು. ಬೆಳಗ್ಗಿನ ಹೊತ್ತು ಮಾಡಿ ಅಥವಾ ಸಾಯಂಕಾಲ ಮಾಡಿ. ಇನ್ನೊಂದು ಮನೆ ಮದ್ದು ಏನು ಅಂತಂದರೆ ನಿಮ್ಮ ಹತ್ರ ನೀಮ್ ಆಯಿಲ್ ಇಲ್ಲ ಅಂತಂದರೆ 1 ಲೀಟ್ರ್ ನೀರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತಿನ್ನೋ ಸೋಡಾ ಇರುತ್ತಲ್ವ, ಸೋಡಾ ಪುಡಿಯನ್ನು ಹಾಕಿ ಈ ರೀತಿಯಾಗಿ ಸ್ಪ್ರೇ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನೀವು 2 ದಿನಕ್ಕೊಂದ್ಸಲ ರಿಪೀಟ್ ಮಾಡಿ. ಇದನ್ನು ಕೂಡ ಈವ್ನಿಂಗ್ ಅಥವಾ ಬೆಳಗ್ಗೆ ಬಿಸಿಲು ಇಲ್ಲದೆ ಇರೋ ಟೈಮಲ್ಲಿ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಟಿಪ್ ಬಂದು ತುಂಬ ಕಡಿಮೆ ಹೂಗಳು ಬರ್ತಾ ಇದೆ ಈ ಚಳಿಗಾಲದಲ್ಲಿ ಅಂತ ಅನಿಸಿದರೆ ನಿಮಗೆ, ಈಗ ಬೆಳಗ್ಗೆ ತುಂಬ ಚಳಿ ಇರುತ್ತೆ, ಹೌದು. ಸ್ವಲ್ಪ ಒಂದು 8ರಿಂದ 10, 11 ಆಗ್ತಾ ಹೋದಂಗೆ ಟೈಮು ಸ್ವಲ್ಪ ಸನ್ಲೈಟ್ ಆದರೂ ಬರ್ತಾ ಇರುತ್ತೆ. ಎಲ್ಲಿ ತುಂಬ ಸನ್ಲೈಟ್ ಬೀಳ್ತಾ ಇದೆ ಆ ಜಾಗಕ್ಕೆ ನಿಮ್ಮ ಗಿಡಗಳನ್ನ ಶಿಫ್ಟ್ ಮಾಡಿಬಿಡಿ. ಇಲ್ಲ ಸನ್ಲೈಟ್ ಇಲ್ಲದೆ ಗಿಡಗಳು ಸರ್ವೈವ್ ಆಗೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ನಿಮ್ಮ ಬಾಲ್ಕನಿಯಲ್ಲಾಗಲಿ ಅಥವಾ ಹೊರಗಡೆ ಎಲ್ಲಾದರೂ ನಿಮಗೆ ಔಟ್ಡೋರಲ್ಲಿ ಗಾರ್ಡನಲ್ಲಾಗಲಿ ಪಾಟಲ್ಲಿ ಗಿಡಗಳು ಇದ್ದರೆ ದಾಸವಾಳ ಗಿಡಗಳು ಅವುಗಳನ್ನ ಬಿಸಿಲು ಬೀಳೋ ಜಾಗಕ್ಕೆ ಶಿಫ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫೋಟೋಸಿಂಥಸಿಸ್ ಕ್ರಿಯೇನೂ ಆಗುತ್ತೆ, ಹಾಗೆ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ. ಹಾಗೆಯೇ ಮೊಗ್ಗುಗಳು ಉದುರೋದು ಕೂಡ ತುಂಬ ಕಡಿಮೆನೂ ಆಗುತ್ತೆ. ಇನ್ನು ನೆಕ್ಸ್ಟ್ ಟಿಪ್ಪು 7th ಟಿಪ್ಪು ಲಾಸ್ಟ್ ಟಿಪ್. ಇದು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರಬೇಕು ಅಂತಂದರೆ ಯಾವ ರೀತಿಯಾದಂಥ ಫರ್ಟಿಲೈಸರ್ನ ಕೊಡಬೇಕು ಅನ್ನೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈರುಳ್ಳಿ ಸಿಪ್ಪೆನ ನಾನು ತಗೊಂಡು 24 hours ನೆನೆ ಹಾಕಿ ಅದನ್ನು ನೀರು ತಗೊಂಡು ಅದನ್ನು ನಾನು ಚೆನ್ನಾಗಿ ಗಿಡಗಳಿಗೆ ಕೊಡ್ತೀನಿ. ಬಿಕಾಸ್ ಇದರಲ್ಲಿ ಹೇರಳವಾಗಿ ಪೊಟ್ಯಾಶ್ ಇರೋದ್ರಿಂದ ಇದನ್ನು ನೀವು ಕೊಡ್ಬೋದು. ಹಾಗೆಯೇ ನೀವು ಬಾಳೆಹಣ್ಣು ಸಿಪ್ಪೆನ ಚೆನ್ನಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ನಿಮ್ಮ ಗಿಡಗಳಿಗೆ 2ರಿಂದ 3 ಟೇಬಲ್ ಸ್ಪೂನ್ ಮಣ್ಣಿನ ಮೇಲೇ ಕೊಡ್ಬೋದು, ಅಥವಾ ನೀವು ಬಾಳೆಹಣ್ಣು ಸಿಪ್ಪೆನ ನೀರಲ್ಲಿ ನೆನೆ ಹಾಕಿ 24 hours ಆದಮೇಲೆ ಅದರ ನೀರನ್ನು ಕೂಡ ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಸೊ ಈ ರೀತಿಯಾಗಿ ಪೊಟ್ಯಾಶ್ ಜಾಸ್ತಿ ಇರುವಂಥ ಫರ್ಟಿಲೈಸರ್ನ ಕೊಡೋದ್ರಿಂದ ಈ ಚಳಿಗಾಲದಲ್ಲೂ ಕೂಡ ತುಂಬ ಚೆನ್ನಾಗಿ ನಾವು ಹೂಗಳನ್ನ ತಗೋಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ನಮ್ಮ ದಾಸವಾಳ ಗಿಡಗಳನ್ನ ಕೇರ್ ಮಾಡ್ಬೋದು ಅಂತ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸ್ವಲ್ಪ ಲೆಂದಿ ಆಗಿದೆ ವಿಡಿಯೋಗಳು, ಬಿಕಾಸ್ ಇಷ್ಟೆಲ್ಲ ಹೇಳಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.